ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು ಬೇಕಾ? ಹಾಗಾದ್ರೆ ಕೇಳಿ ರಾಕುಂಪಿ ಫೌಂಡೇಶನ್ ಮತ್ತು ರಾಯಣ್ಣ ಶಿಕ್ಷಣ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸಸ್. ಇಲ್ಲಿ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸೈನಿಕ, ಕಿತ್ತೂರು, ನವೋದಯ, ಆರ್ಎಂಎಸ್, ಮೊರಾರ್ಜಿ ವಿಶೇಷ ಹಾಗೂ ವ್ಯವಸ್ಥಿತ ತರಬೇತಿ ನೀಡಲಾಗುತ್ತದೆ. 3, 4, 5 ತರಗತಿಗೆ ಗಣಿತ, ಇಂಗ್ಲಿಷ್, ಐಕ್ಯೂ ಮತ್ತು ಜಿಕೆಗೆ ವ್ಯವಸ್ಥಿತ ತರಬೇತಿ ಕೊಡಲಾಗುತ್ತದೆ. ತರಗತಿಗಳು ಏಪ್ರಿಲ್ 6, 2026ರಿಂದ ಆರಂಭವಾಗಲಿದೆ. ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ವಿದ್ಯಾರ್ಥಿಗಳು, ಈ ಕಾಲೇಜಿನ ಎಲ್ಲ ಕಾರ್ಯಕ್ರಮಗಳು, ಪ್ರೀತಿಯ ವಿದ್ಯಾರ್ಥಿ ಮಿತ್ರ, ನಾವು ಇವತ್ತು ವಿಶ್ವ ಸಾಮಾಜಿಕ ನ್ಯಾಯ ದಿನಾಚರಣೆಯ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇದು ಹೇಗೆ, ಇದರ ಪರಿಕಲ್ಪನೆ ಎಲ್ಲಿಂದ ಹೇಗೆ ಶುರುವಾಯಿತು, ಅದಕ್ಕೆ ಭಾರತದಲ್ಲಿ ಏನು ಇತಿಹಾಸ ಇದೆ ಅಂತ ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ. ಯಾಕೆ ತಿಳ್ಕೊಳ್ಬೇಕಾಗ್ತದೆ ಅಂದರೆ, ಸಾಮಾಜಿಕ ನ್ಯಾಯ ಎಷ್ಟು ಹಂತದಲ್ಲಿ ಭಾರತದಲ್ಲಿ ಸಿಕ್ಕಿದೆ, ಈ ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿಂದ ಶುರುವಾಯಿತು, ಭಾರತದಲ್ಲಿ ಯಾವಾಗ ಆಯಿತು, ವಿಶ್ವಕ್ಕೆ ಅದು ಯಾವಾಗ ಅರಿವಾಯಿತು ಅನ್ನೋದು ಕೂಡ ಮುಖ್ಯವಾಗಿರುತ್ತದೆ. ಸಂಯುಕ್ತ ರಾಷ್ಟ್ರದ ಜನರಲ್ ಅಸೆಂಬ್ಲಿಯಲ್ಲಿ ಅದರ 63ನೇ ಅಧಿವೇಶನದಲ್ಲಿ 2009ರಲ್ಲಿ ಪ್ರತಿ ವರ್ಷ ಫೆಬ್ರವರಿ 20 ಸಾಮಾಜಿಕ ನ್ಯಾಯ ದಿನಾಚರಣೆ ಆಚರಿಸಬೇಕಂತ ಒಂದು ನಿರ್ಧಾರವಾಯಿತು. ಬಹುಶಃ ಸಂಯುಕ್ತ ರಾಷ್ಟ್ರಗಳಲ್ಲಿ ಸಾಮಾಜಿಕ ನ್ಯಾಯದ ಬಗ್ಗೆ 2009ರಲ್ಲಿ ಗಮನಕ್ಕೆ ಬಂತು. ಇತಿಹಾಸ, ಭಾರತದಲ್ಲಿ ಇತಿಹಾಸ ಇದೆ. 1930ರಿಂದ ಸಂಘರ್ಷ ಶುರುವಾಗಿ 1950ರಲ್ಲಿ ನಾವು ಸಂವಿಧಾನವನ್ನು ನಮ್ಮನ್ನು ನಾವೇ ಅರ್ಪಿಸಿಕೊಂಡಿದ್ದೀವಿ. ಸಂವಿಧಾನದಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಎಲ್ಲ ವ್ಯವಸ್ಥೆಯನ್ನು ಮತ್ತು ಪರಿಕಲ್ಪನೆಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಸಂವಿಧಾನ ರಚನೆಯ ಸಮಿತಿಯ ಎಲ್ಲ ಸದಸ್ಯರು ಕೂಡ ಕಷ್ಟಪಟ್ಟು ಒದಗಿಸಿಕೊಟ್ಟಿದ್ದಾರೆ. ಅದರಲ್ಲಿ ಸಾಮಾಜಿಕ, ಆರ್ಥಿಕ, ರಾಜಕೀಯ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಅದು ಬಹುಶಃ ಬಹಳಷ್ಟು ರಾಷ್ಟ್ರಗಳಲ್ಲಿ ಕೊಟ್ಟಿರಲಿಲ್ಲ 2009ರಲ್ಲಿ. ಹಾಗಾಗಿ ಸಂಯುಕ್ತ ರಾಷ್ಟ್ರ ಆ ಒಂದು ನಿರ್ಧಾರವನ್ನು ಮಾಡಿದೆ. ನಾವು ಸಂವಿಧಾನವನ್ನು ಓದಿದಾಗ ಫಂಡಮೆಂಟಲ್ ರೈಟ್ಸ್ ಅಂತಿದೆ, ಡ್ಯೂಟೀಸ್ ಅಂತಿದೆ, ಪಾರ್ಟ್ 4 ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಇದೆ. ಈಗ ನಮಗೆಲ್ಲ ಗೊತ್ತಿದ್ದ ಹಾಗೆ ಸಾಮಾಜಿಕ ನ್ಯಾಯಕ್ಕಾಗಿ ಸುಮಾರು ಕಾನೂನುಗಳು ಬಂದಿವೆ. ಮಕ್ಕಳ ಹಕ್ಕುಗಳನ್ನು ಬಂದಿವೆ. ಚೈಲ್ಡ್ ಲೇಬರ್ ಆ್ಯಂಡ್ ಅಡೋಲೆಸೆಂಟ್ ಲೇಬರ್ ಪ್ರಾಹಿಬಿಷನ್ ರೆಗ್ಯುಲೇಷನ್ ಆ್ಯಕ್ಟ್ ಮಕ್ಕಳಿಗಾಗಿ ಬಂದಿದೆ. ಆರ್ಟಿಕಲ್ 3 ಇದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಟ್ರಾನ್ಸ್ಜೆಂಡರ್ಸ್, ತೃತೀಯ ಲಿಂಗಿಗಳ ಹಕ್ಕುಗಳಿಗಾಗೂ ಕೂಡ ಕಾನೂನು 2019ರಲ್ಲಿ ಜನರೇಟ್ ಆಗಿದೆ. ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಆ್ಯಕ್ಟ್ 2016 ಅಂತ ಕೂಡ ಆಗಿದೆ. ಹಾಗಾಗಿ ಹಂತವಾಗಿ ನಮ್ಮಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಸಮಾಜದ ಎಲ್ಲ ವರ್ಗಗಳು, ದೈಹಿಕ ಸಾಮಾಜಿಕ ನ್ಯೂನತೆಗಳಿರ್ತಕ್ಕಂಥ ಎಲ್ಲ ವರ್ಗಗಳಿಗೂ ಕೂಡ ಹಂತವಾಗಿ ಸಾಮಾಜಿಕ ನ್ಯಾಯವನ್ನು ಒದಗಿಸುವಲ್ಲಿ
ಕೆಲಸವನ್ನು ನಡೀತಾ ಇದೆ. ಸುಪ್ರೀಂ ಕೋರ್ಟ್ನ ಕೊಡುಗೆಯು ಕೂಡ ಮಹತ್ವ. ನಾವು ಸಮಾಜಶಾಸ್ತ್ರ, ವಿಜ್ಞಾನಶಾಸ್ತ್ರ, ಗಣಿತ ಶಾಸ್ತ್ರದ ಅಧ್ಯಾಪಕರಲ್ಲಿ ಇದ್ದಾರಲ್ಲ, ಬಹುಶಃ ಮುಂದಿನ ದಿನಮಾನಗಳಲ್ಲಿ ಶಾಲೆಯಲ್ಲಿ ಕೂಡ ಕಾನೂನು ಅರಿವನ್ನು ವಹಿಸುವುದನ್ನು ಪರಿಕಲ್ಪನೆ ಬರಬಹುದು. ಕಾರಣ ಇಷ್ಟೇ, ನಮಗೆ ಹುಟ್ಟಿನಿಂದ ಶಾಲೆಗಳಲ್ಲಿ ಕೂಡ ಕಾನೂನು ಬೇಕು. ಮಗು ಗರ್ಭದಲ್ಲಿರುವಾಗ ಕೂಡ ತಾಯಿಗೆ ಗರ್ಭಪಾತ ಮಾಡುವ ಹಕ್ಕು ಇದೆಯಾ ಅನ್ನೋದು ಕೂಡ ಒಂದು ಕಾನೂನಿದೆ. ಹಾಗಾಗಿ ಅಲ್ಲಿಂದ ಕಾನೂನು ಶುರುವಾಗಿದ್ದು ಸತ್ತಮೇಲೆ ಮರಣ ಪ್ರಮಾಣ ಪತ್ರವು ಕೂಡ ಕೊಡುವಾಗ ಕೂಡ ಒಂದು ಕಾನೂನು ಬೇಕಾಗ್ತದೆ. ಹಾಗಾಗಿ ಈ ಕಾನೂನು ಅರಿವು ತಮ್ಮಲ್ಲಿ ಮೂಡಿಸಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಾಮಾಜಿಕ ನ್ಯಾಯಕ್ಕಾಗಿ ಏನು ಮಾಡಬೇಕಾಗಿದೆ, ಎಷ್ಟು ನಡೆದಿದ್ದೇವೆ ಎನ್ನುವುದು ಕೂಡ ಮಾನ್ಯ ಸುಪ್ರೀಂ ಕೋರ್ಟ್ನ ವಿಶ್ರಾಂತ ನ್ಯಾಯಮೂರ್ತಿ ನಮ್ಮ ಕರ್ನಾಟಕದ ಶಿವರಾಜ್ ಪಾಟೀಲ್ ಅವರು ಸರ್ಕಾರ ಅವರ ಪುಸ್ತಕದಲ್ಲಿ ಅದೇ ರೀತಿಯಾಗಿ ಜ್ಞಾನಪೀಠ ಪ್ರಸ್ತುತರಾದ ವಿಜಯ್ ಗೋಕಾಕ್ರವರು ಹೇಳಿದ್ದಾರೆ, ನಡೆದಷ್ಟು ದಾರಿ ಇದೆ, ಪಡೆದಷ್ಟು ಭಾಗ್ಯವಿದೆ ಎಂಬುದೇ ಜಗತ್ತು ನಮಗೆ ನೀಡುವ ಸಂದೇಶವಾಗಿದೆ. ಹಾಗಾಗಿ ತಾವೆಲ್ಲರೂ ಕೂಡ ಭವಿಷ್ಯದಲ್ಲಿ ಒಳ್ಳೆಯ ಆಫೀಸರ್ಸ್ಗಳಾಗ್ಬೋದು, ನ್ಯಾಯಾಧೀಶರಾಗ್ಬೋದು, IAS ಆಫೀಸರ್ಸ್ ಆಗ್ಬೋದು, IPS ಆಫೀಸರ್ಸ್ ಆಗ್ಬೋದು, ಶಿಕ್ಷಕರಾಗ್ಬೋದು, ಅವೆಲ್ಲ ಕ್ಷೇತ್ರದಲ್ಲಿ ತಾವು ಹೋದಾಗ ಸಾಮಾಜಿಕ ನ್ಯಾಯಕ್ಕಾಗಿ ನಾವು ಏನು ಮಾಡ್ಬೋದು ಅಂತ ವಿಚಾರ ಮಾಡಿ ಸಮಾಜಕ್ಕಾಗಿ ನಾವು ಏನು ಕೊಡ್ಬೋದು. ನೋಡಿ, ಇದರ ಉದ್ದೇಶ ಅಂತಕ್ಕಂಥದ್ದು ತಮಗೆಲ್ಲರಿಗೂ ಮನದಟ್ಟಾಗಿದೆ ಅಂತ ಅನ್ಸುತ್ತೆ. ಸಮಾಜದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಹಕ್ಕನ್ನು ಉಲ್ಲಂಘನೆ ಮಾಡಲು ಯಾರಿಗೂ ಸಹಿತ BR ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಒಂದು ಸಂವಿಧಾನ ಸಮಾಜದಲ್ಲಿ ತುಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಒಳಪಟ್ಟಿರ್ತಕ್ಕಂತಹ ಪರಿಶಿಷ್ಟ ಜಾತಿ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಿರ್ತಕ್ಕಂತಹ ಮಾನ್ಯ ಕೌನ್ಸಿಲರ್ DM ಜರವಾದಿ ಸರ್ ಅವರು ಮಾತಾಡಬೇಕು ಅಂತ ಕೇಳ್ಕೊಳ್ಳುತ್ತೇನೆ. ಆಗಮಿಸಿರ್ತಕ್ಕಂತಹ ಪೊಲೀಸ್ ಇಲಾಖೆಯ ಸಿಬ್ಬಂದಿಯವರಾಗಿರ್ತಕ್ಕಂತಹ ಸರ್ ಅಶೋಕ್ ಸರ್ ಅವರಿಗೆ ನಮ್ಮ ಕನ್ನಡ ಪಂಡಿತರು ಏನಾದ ಸ್ವಾಗತವನ್ನು ಬಯಸೋಣ. ಹಾಗೆ ಪತ್ರಿಕೋದ್ಯಮಿ ಮಿತ್ರರು ಸಹಿತ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಸಹಿತ ಒಂದು ಹೂಗುಚ್ಛವನ್ನು ಕೊಟ್ಟು ನಮ್ಮ ವಸತಿ ಶಾಲೆಯ ಶಿಕ್ಷಕರಾಗಿರ್ತಕ್ಕಂಥ 60 ಸಂತಾನ ವಿಶ್ವ ಸಾಮಾಜಿಕ ನ್ಯಾಯ ಆಗಮಿಸಿರ್ತಕ್ಕಂಥ ನಮ್ಮ ವಿಜಯಪುರ ಜಿಲ್ಲೆಯ ಮುಖ್ಯ ನ್ಯಾಯ ಸನ್ಮಾನ್ಯ ಶ್ರೀ ಅರವಿಂದ್ ಎಸ್ ಹಾಗಡಿ ಸಾಹೇಬ್ರವರೇ ಮತ್ತು ಈ ನಾಲ್ಕಾರು ಪೊಲೀಸ್ ಠಾಣೆಯ ಪೊಲೀಸ್ ಸಿಬ್ಬಂದಿ ಇವರೇ ಮತ್ತು ವಿಜಯಪುರದಿಂದ ಬಂದಿರತಕ್ಕಂಥ ಕಾನೂನು ಇಂಟರ್ನ್ಶಿಪ್ ವಿದ್ಯಾರ್ಥಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿನಾಯಕ್ ವಾಲಿಕ, ನಮ್ಮ ಇಂಗ್ಲಿಷ್ ಶಿಕ್ಷಕರಾದ ಮೇಡಮ್ ಅವರೇ, ನಮ್ಮ ಮಕ್ಕಳ ಆರೋಗ್ಯ ಬಹಳ ಕಾಳಜಿಯಿಂದ ಮಕ್ಕಳ ಆರೋಗ್ಯವನ್ನು ಗಮನಿಸಿ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ಸಹಾಯ ಸಹಕಾರ ಎಲ್ಲ ರೀತಿಯಿಂದ ಸೇವೆ ಸಲ್ಲಿಸ್ತಕ್ಕಂಥ ನಮ್ಮ ವಸತಿ ಶಾಲೆಯ ಮೆಡಿಕಲ್ ಆಫೀಸರ್ ಭಾಗ್ಯಲಕ್ಷ್ಮಿ ಮೇಡಮ್ ಅವರೇ, ನಮ್ಮ ಪ್ರಥಮ ದರ್ಜೆ ಸಹಾಯಕರಾದಂಥ ಕುಂಬಾರ್ ಮೇಡಮ್ ಅವರೇ, ನಮ್ಮ ಶ್ರೀ ಸರ್ ಬಿರಾದಾಸ್ ಸರ್ ಅವರೇ, ಕನ್ನಡ ಪಂಡಿತರಾದ ಅರವತ್ತು ಸರ್ ಅವರೇ ಮತ್ತು ಸೂಗೂರ್ ಸರ್ ಅವರೇ, ಸಂತೋಷ್ ಸರ್ ಅವರೇ ಮತ್ತು ಅನಂತ ಪಾಲಕರೇ ಮತ್ತು ವಿದ್ಯಾರ್ಥಿನಿಯರೇ,
ಅವರಿಗೂ ಮತ್ತೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಮಸ್ತ ಬಂಧುಗಳೇ, ಇವತ್ತು ಈ ನಮ್ಮ ನ್ಯಾಯಾಧೀಶರು ಸಾಹೇಬರು ನಮಗೆ ಮಹೇಶ್ ಪೋದಾರ್ ಸಾಹೇಬರು ಹೇಳಿದರು, ಸಮೀಪದ ಶಾಲೆಯಲ್ಲಿ ಕಾರ್ಯಕ್ರಮ ನಡೆಯಬೇಕಾಗಿದೆ, ನೀವೇ ಅದನ್ನು ನಡೆಸ್ಕೊಡಿ ಅಂದರು. ಸಾಹೇಬರು ಚೇಂಬರ್ಗೆ ಹೋದ್ವಿ ನಾವು ಮೊನ್ನೆ, ನಮ್ಮ ಸ್ನೇಹಿತರು ಶಿವಪ್ರಸಪ್ಪ ಗೌಡೇಶ್ವರವರು ನಾವು ಹೋಗಿ ಸಾಹೇಬರ ಚೇಂಬರ್ಗೆ ಹೋಗಿ ಅಲ್ಲಿ ನ್ಯಾಯಾಂಗ ಅಲ್ಲಿ ಈ ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಮಹತ್ವ ಗೊತ್ತಾಗ್ತದೆ. ಅದು ರೋಗಿಯ ಆರೋಗ್ಯವಾಗಿ ಹೋದ್ರೆ ಏನು ಅಷ್ಟು ಚೆನ್ನಾಗಿ ಅಷ್ಟು ಡಾಕ್ಟರ್ ಮಹತ್ವ ಅಷ್ಟು ಗೊತ್ತಾಗೋದಿಲ್ಲ. ರೋಗಿಯಾಗಿ ಹೋದವರು ಮಾತ್ರ ಸಾಕ್ಷಾತ್ ಭಗವಂತನೇ, ಯಾರು ವೈದ್ಯ ದೇವೋ ನಾರಾಯಣ ಹರಿ. ಕೋಟಿ ಚಿಕ್ಕ ಪುಟ್ಟ ವ್ಯಾಧಿಗಳು, ಸಿವಿಲ್ ವ್ಯಾಧಿ ಇರ್ಬೋದು, ಇನ್ನೊಂದ್ರೆ ಆಸ್ತಿ ಪಾಸ್ತಿ ಅಥವಾ ಕ್ರೈಮ್ ಅಪರಾಧಕ್ಕೆ ಸಂಬಂಧಪಟ್ಟಂತ ಇರ್ಬೋದು, ಅನ್ಯಾಯಗಳು ಇನ್ನೊಬ್ಬರು ಸಾಹುಕಾರರು ಅಥವಾ ಏನಿದ್ರು ಬಲಿಷ್ಠರಿಂದ ದುರ್ಬಲರ ಮೇಲೆ ಆದಂತಹ ದೌರ್ಜನ್ಯಕ್ಕಾಗಿ ನ್ಯಾಯಕ್ಕಾಗಿ ಕೋಟಿಗಳಿರ್ಬೋದು, ಅಂಥವ್ರಿಗೆ ಅಲ್ಲಿ ಬರೀ ಓಡಾಟ ಮಾಡಿದ್ರೆ ಅಡ್ಡಾಡಿದ್ರೆ ಸಾಕು, ಕೋರ್ಟು ಆ ಕಡೆ ಈ ಕಡೆ, ಅಲ್ಲಿ ಬಹಳಷ್ಟು ನ್ಯಾಯಾಧೀಶರು ಇರ್ತಾರೆ. ನಾನು ನೋಡಿದ್ರೆ ಜೂನಿಯರ್ ನ್ಯಾಯಾಧೀಶರು, ಸಿವಿಲ್ ನ್ಯಾಯಾಧೀಶರು, ದಿವಾನಿ ನ್ಯಾಯಾಧೀಶರು, ನ್ಯಾಯಾಧೀಶರ ಬಹಳಷ್ಟು ಇರ್ತಾರೆ. ಕರಿಕೂಡುಗಳನ್ನ ಹಾಕೋದು ವಕೀಲರ ಸಮೂಹ ಇರ್ತದೆ. ಪಾಪ ನ್ಯಾಯ ಬಯಸಿ ಬಂದಿರತಕ್ಕಂಥ ಅನೇಕ ರೈತಾಪಿ ವರ್ಗದವರು, ಬಡವರು, ದುರ್ಬಲ ವರ್ಗದವರು, ಅನ್ಯಾಯಕ್ಕೊಳಗಾಗಿ ನ್ಯಾಯಕ್ಕಾಗಿ ಹೊರಗಿಟ್ಟಂತ ಜನತೆ ಅಲ್ಲಿ ಹೋಗಿರ್ತಾರೆ. ಅಂಥವರಿಗೆ ನ್ಯಾಯವನ್ನು ಕೊಡುವಂತ ಪವಿತ್ರ ಕಾರ್ಯದಲ್ಲಿ ದೇವರ ಸಮಾನ ಸ್ಥಾನದಲ್ಲಿ ಕುಳಿತು ಕೆಲಸ ಮಾಡತಕ್ಕಂಥವರು ನಮ್ಮ ಇವತ್ತು ವಿಜಯಪುರ ಜಿಲ್ಲೆಯ ಮುಖ್ಯ ನ್ಯಾಯಾಧೀಶ ಸ್ಥಾನವನ್ನು ವಹಿಸಿಕೊಂಡಂಥವರು ಅರವಿಂದ ಸಾಗರಿಗೆ ಸಾಹೇಬರು ಬಹಳ ಒಳ್ಳೆಯವರು. ಬಡವರ ಬಗ್ಗೆ, ದುರ್ಬಲರ ಬಗ್ಗೆ, ಅಸಹಾಯಕರ ಬಗ್ಗೆ ಬಹಳ ಅಂತಃಕರಣವನ್ನು ಹೊಂದಿದವರು ಮತ್ತು ಬಹಳ ಸರಳ ಜೀವಿ. ಅವರು ಏನು ಅವರು ನ್ಯಾಯಾಧೀಶರು ಬರ್ತಾರಂದ್ರೆ ಎಷ್ಟೋ ಜನ ಓಡಾಡ್ತಿರ್ತಾರೆ, ಏನೇನೋ ಮಾಡ್ಬೇಕಂತಾರೆ. ನಾವು ಯಾವುದೇ ಶಾಲು, ಹಾರ, ಸನ್ಮಾನ ಅಥವಾ ಅತಿ ಹೆಚ್ಚು ಖರ್ಚು ಮಾಡುವಂತ, ದುಡ್ಡು ವೆಚ್ಚ ಮಾಡಿ ಮಾಡುವಂತ ಕಾರ್ಯಕ್ರಮ ಆಗಿರಬಾರ್ದು. ನೀವು ನಮಗೆ ಸಿಂಪಲ್ ಆಗಿ ಕೇವಲ ದುಡ್ಡು ವೆಚ್ಚ ಮಾಡದೆ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಅವರು ಆದೇಶ ಮಾಡ್ತಾರೆ. ಬಿಫೋರ್ ಕಾರ್ಯಕ್ರಮಕ್ಕಿಂತ ಪೂರ್ವದಲ್ಲಿ ಅವರು ಶಾಲೆಗಳಿಗೆ, ವಸತಿ ನಿಲಯಗಳಿಗೆ, ಹಾಸ್ಟೆಲ್ಗಳಿಗೆ ಬಂದು ಹೆಣ್ಣು ಮಕ್ಕಳಿರಲಿ, ಗಂಡು ಮಕ್ಕಳಿರಲಿ, ಮಕ್ಕಳ ಹಕ್ಕುಗಳ ಬಗ್ಗೆ, ಪೋಕ್ಸೋ ಕಾಯ್ದೆ ಬಗ್ಗೆ, ಗುಡ್ ಟಚ್, ಬ್ಯಾಡ್ ಟಚ್, ಹೆಣ್ಮಕ್ಕಳಿಗೆ ಎಸ್ಪೆಷಲಿ ಏನು ಅನ್ನೋದೆಲ್ಲ ಅರಿವು ಮೂಡಿಸ್ತಾರೆ. ಇದೀಗ ಮಕ್ಕಳ ಹಕ್ಕುಗಳ ಬಗ್ಗೆ ಹೇಳಿದ್ರು. ನೀವು ಡೈರೆಕ್ಟ್ ಎಲ್ಲಿ ಕಂಪ್ಲೇಂಟ್ ಕೊಡಲಿಲ್ಲ ಅಂದ್ರೆ ಈ ಕಾನೂನು ಸೇವೆಗಳ ಪ್ರಾಧಿಕಾರ ಮೆಂಬರ್ ಆಫ್ ಸೆಕ್ರೆಟರಿ ಸಾಹೇಬರು ಕಂಪ್ಲೇಂಟ್ ಕೊಡ್ಬೋದು ಅಂತ ಹೇಳಿದ್ರು. ವಕೀಲರ ಮುಖಾಂತರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಲಿಲ್ಲ ಅಂದ್ರೆ ಕೋರ್ಟ್ ಹೋಗಿ ನಾವು ಕಂಪ್ಲೇಂಟ್ ಮಾಡಬಹುದು. ಅಲ್ಲಿ ಬಂದಿಲ್ಲ ಅಂದ್ರೆ ನಮಗೆ ನ್ಯಾಯ ಸಿಗೋದಿಲ್ಲ ಅಂತಲ್ಲ, ಸಿಕ್ಕೇ ಸಿಗ್ತದೆ. ಆದ್ರೆ ಅಂತ ಒಬ್ಬ ಅಂತಃಕರಣದ ನ್ಯಾಯಾಧೀಶರು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿದ್ದಾರೆ. ಹಾಗದಿ ಸಾಹೇಬರು ಇದಕ್ಕೆ ಜೀವಂತ ಉದಾಹರಣೆ. ಇತ್ತೀಚೆಗೆ ಮರುಗೂರು ಶಾಲೆಗೆ ನನಗೆ ಉನ್ನತಾಧಿಕಾರಿಗಳು ಹೆಚ್ಚುವರಿ ಚಾರ್ಜ್ ವಹಿಸಿ ಅಲ್ಲಿ ಮಕ್ಕಳನ್ನ ಸುಧಾರಿಸಲಿಕ್ಕೆ, ಅಲ್ಲಿ ಆಡಳಿತ ವ್ಯವಸ್ಥೆಯನ್ನು ಸುಧಾರಿಸಲಿಕ್ಕೆ ನನಗೆ ಕಳಿಸಿದ್ದಾರೆ. ಹೀಗಾಗಿ ಅಲ್ಲಿ 99% ಈಗಾಗಲೇ ಬದಲಾವಣೆ ಮಾಡಿದೆ. ಸಾಹೇಬರು ಸೋಷಿಯಲ್ ಮೀಡಿಯಾದಲ್ಲಿ, ಪತ್ರಿಕೆಗಳಲ್ಲಿ ನೋಡಿ, ನಾವು ಯಾರು ಹೇಳಿಲ್ಲ ಸಾಹೇಬರಿಗೆ, ಅವರೇ ನಿರ್ಣಯಿಸಿ ಆ ಮಕ್ಕಳಿಗೆ ನಮ್ಮ ಅವಶ್ಯಕತೆ ಇದೆ, ಮಕ್ಕಳು ಸರಿ ದಾರಿಯಲ್ಲಿ ಹೋಗಬೇಕು, ಅವರಿಗೆ ಸೂಕ್ತ ಮಾರ್ಗದರ್ಶನ ಬೇಕಾಗಿದೆ ಅಂತ ತಿಳ್ಕೊಂಡು ಇಡೀ ನ್ಯಾಯಾಧೀಶರ ಸಮೂಹವನ್ನೇ ಕರೆದುಕೊಂಡು ಬಂದಿದ್ರು. ಬಹುಶಃ ಈಗಲೂ ಅವರಿಂದ ಸಾಕಷ್ಟು ನ್ಯಾಯಾಧೀಶರು, ವಕೀಲರು, ಅವರು ಬಾರ್ ಅಸೋಸಿಯೇಷನ್ ಎಲ್ಲರೂ ಬರ್ತಾ ಇದ್ರು. ಬಟ್ ಈ ಕಲಾಪ ನಡೆಯುವಂತ ಅವಧಿ
ಈಗ ಅಲ್ಲಿ ಆಲ್ರೆಡಿ ಬಿಫೋರೇ ಅವರಿಗೆ ಇಂಥ ದಿವಸ ಇಂಥ ನಂಬರಿನ ಕೋರ್ಟ್ ನ್ಯಾಯ ನಡೀತಾ ಇದೆ ಅಂತ ಅಡ್ವಾನ್ಸ್ ಟೈಮ್ ಟೇಬಲ್ ಮಾಡಿರ್ತಾರೆ. ಹೀಗಾಗಿ ಅಲ್ಲಿ ಜಸ್ಟಿಸ್ ಸಾಹೇಬರ ಸಹಾಯಕ ನ್ಯಾಯಾಧೀಶರು, ವಕೀಲರು ಅಲ್ಲೆಲ್ಲ ಕೆಲಸ ಕಾರ್ಯ ನಡೀತದೆ. ಆ ಕೆಲಸ ಕಾರ್ಯದ ಜೊತೆಗೆ ಅವರು ಸಾಹೇಬರು ಬಂದು ಇಷ್ಟು ದೂರದಿಂದ ಅಲ್ಲಿಂದ ಇಲ್ಲಿವರೆಗೆ ಬಂದು ಮಕ್ಕಳಿಗೆ ಒಂದು ಅವೇರ್ನೆಸ್ ಅನ್ನ, ಧೈರ್ಯನ, ಆತ್ಮಸ್ಥೈರ್ಯವನ್ನ ತುಂಬಲಿಕ್ಕೆ ಬಂದಿದ್ದಾರೆ. ಹೀಗಾಗಿ ಅಂತ ನ್ಯಾಯಾಧೀಶರನ್ನ ನಮ್ಮ ಶಾಲೆಗೆ ಪದಾರ್ಪಣೆ ಮಾಡಿರುವುದು, ಮರಗೂರು ವಸತಿ ಶಾಲೆಗೆ ಪದಾರ್ಪಣೆ ಮಾಡಿರುವುದು ನಮಗೆ ಹೆಮ್ಮೆಯ ವಿಷಯ ಮತ್ತು ಆ ಶಾಲೆಯ ಅದೃಷ್ಟ, ಮಕ್ಕಳ ಅದೃಷ್ಟ, ನಮ್ಮ ಅದೃಷ್ಟ ಅಂತ ಭಾವಿಸ್ತೇನೆ. ಆ ಮರಗೂರು ವಸತಿ ಶಾಲೆಯಲ್ಲಿ ಟಾಪಿಕ್ ಚೇಂಜ್ ಮಾಡ್ಕೊಂಡಿದ್ರು ಸಾಹೇಬರು. ಏನು ಟಾಪಿಕ್ ಚೇಂಜ್ ಮಾಡ್ಕೊಂಡಿದ್ರು ಅಂದ್ರೆ ದುಶ್ಚಟಗಳಿಂದ ಆಗುವ ದುಷ್ಪರಿಣಾಮಗಳು, ಅದರ ಎಫೆಕ್ಟ್, ಮತ್ತೆ ಒಂದು ಸ್ಕ್ರೀನ್ ಮೂಲಕ ಅದರ ಎಫೆಕ್ಟ್ ಯಾವ ತರ ಆಗ್ತದೆ, ಯಾವುದರ ಮೇಲೆ ಎಫೆಕ್ಟ್ ಆಗ್ತದೆ, ಯಾವ ಮಾದಕ ದ್ರವ್ಯದಿಂದ ಯಾವ ಎಫೆಕ್ಟ್ ಆಗ್ತದೆ, ಯಾವ ಕಾಯಿಲೆ ಬರ್ತದೆ, ಎಷ್ಟು ಕೆಟ್ಟದಾಗಿ ಅದರ ಪರಿಣಾಮ ಬೀರ್ತದ ಅನ್ನೋದನ್ನ ವೈಜ್ಞಾನಿಕರಿಗಳಿಂದ ತಾವೇ ಸ್ವತಃ ಮುಂದೆ ಕುರಿತು ಮಕ್ಕಳಿಗೆ ಆ ಚಿತ್ರಗಳನ್ನ, ವಿಡಿಯೋ ಕ್ಲಿಪ್ಗಳನ್ನ ತೋರಿಸಿ ಮಕ್ಕಳಿಗೆ ಒಂದು ಸರಿದಾರಿಗೆ ತರುವಂತಹ ಪ್ರಯತ್ನವನ್ನ ಮಾಡಿದರೆ ಬಹುಶಃ ಈ ರಾಷ್ಟ್ರದಲ್ಲಿ ಅಥವಾ ನಮ್ಮ ದೇಶದಲ್ಲಿ, ಕರ್ನಾಟಕದಲ್ಲಿ, ಅದರಲ್ಲೂ ನಮ್ಮ ದೇಶದಲ್ಲಿ ಈ ತರ ಅಂತಃಕರಣವನ್ನು, ಮಕ್ಕಳ ಬಗ್ಗೆ ಕಾಳಜಿ ಮತ್ತು ಅಂತಃಕರಣವನ್ನು ಹೊಂದಿರತಕ್ಕಂಥ ಬಂದಿರುವಂತ ನ್ಯಾಯಾಧೀಶರು ಯಾರಾದರೂ ಇದ್ರೆ ಅದು ನಮ್ಮ ಹಾಗೂರಿ ಸಾಹೇಬರು. ಮತ್ತು ಅವರು ಮಕ್ಕಳಿಗೆ ಹೇಳಿದ್ದಾರೆ, ಮರಗೂರು ಶಾಲೆಯ ಮಕ್ಕಳಿಗೆ, ನೀವು ಏನಾದರೂ ಸಾಧನೆ ಮಾಡಿ ನಿಮ್ಮನ್ನು ಗೌರವಿಸಲಿಕ್ಕೆ, ನಿಮ್ಮನ್ನು ಅಭಿನಂದಿಸಲಿಕ್ಕೆ, ನಿಮಗೆ ಪ್ರೋತ್ಸಾಹಿಸಲಿಕ್ಕೆ ನಾ ಇನ್ನೊಮ್ಮೆ ಬರ್ತೀನಿ ಅಂತ ಅನ್ನೋ ಮಾತನ್ನು ಹೇಳಿದ್ದಾರೆ. ಅವರ ಆಗಮನದ ನಿರೀಕ್ಷೆಯಲ್ಲಿ ನಾನು ಆಸ್ ಎ ಪ್ರಿನ್ಸಿಪಾಲ್ ಮರಗೂರು ಹೆಚ್ಚುವರಿ ಪ್ರಾಂಶುಪಾಲ್ ಆಗಿ ಅವರ ಆಗಮನದ ನಿರೀಕ್ಷೆಯಲ್ಲಿದ್ದಾರೆ. ಅವರ ನಿರೀಕ್ಷೆಗೆ ತಕ್ಕಂತೆ ಫಲಿತಾಂಶ ಮತ್ತು ಉತ್ತಮ ಸಂಸ್ಕಾರ, ಸಂಸ್ಕೃತಿ, ಮಕ್ಕಳಲ್ಲಿ ಆಚಾರ ವಿಚಾರ ಮತ್ತು ಉತ್ತಮ ಫಲಿತಾಂಶ, ರಾಜ್ಯದಲ್ಲಿ ಉತ್ತಮ ಫಲಿತಾಂಶವನ್ನು ನೀಡುವ ನಿಟ್ಟಿನಲ್ಲಿ ನಾನು ನಿರತನಾಗಿದ್ದೇನೆ. ನಮ್ಮ ಸಿಬ್ಬಂದಿಗಳು ಪ್ರಯತ್ನಿಸ್ತಾ ಇದ್ದಾರೆ. ಹೀಗಾಗಿ ಅವರ ಪಾದಾರ್ಪಣೆ ನಮಗೆ ಒಂದು ಮೋಟಿವೇಶನ್, ಒಂದು ಸ್ಫೂರ್ತಿದಾಯಕ ಅಂತ ಹೇಳಿ ಇವತ್ತು ನೀವು ನಾವೆಲ್ಲ ಅದೃಷ್ಟವಂತರು. ಸಾಹೇಬರು ಬೆಳಗ್ಗೆ ನಮ್ಮ ಶಾಲೆಗೆ ಬಂದು ತಮ್ಮ ಹಿತವಚನಗಳನ್ನು ನೀಡಿ ನಿಮ್ಮ ಸಂಶಯಗಳನ್ನು, ನಿಮ್ಮ ಪ್ರಶ್ನೆಗಳಿಗೆ, ನಿಮ್ಮ ಸಂಶಯಗಳಿಗೆ ಅವರು ಉತ್ತರಿಸಿ ನಿಮ್ಮ ಸಂಶಯವನ್ನು ನಿವಾರಿಸಿದ್ದಾರೆ, ನಿಮ್ಮ ಜ್ಞಾನವನ್ನು ಹೆಚ್ಚಿಸಿದ್ದಾರೆ. ನೀವು ಸಾಹೇಬರು ಸರಳ ಜೀವಿಗಳು. ಅವರು ಆ ನ್ಯಾಯಾಧೀಶರ ಸ್ಥಾನನೇ ಅಂತದ್ದು. ಅವರು ಅಲ್ಲಿ ಮಾರ್ಕೆಟ್ನಾಗ ಇಲ್ಲೇ ಅಲ್ಲೇ ಇಲ್ಲಿ ಸಿಗೋದಿಲ್ಲ. ಇವನ್ ಲಗ್ನಕ್ಕೆ ಬರೋದು ಅವ್ರು ಬರೋದಿಲ್ಲ, ಅಥವಾ ಯಾವುದೇ ಕಾರ್ಯಕ್ರಮಕ್ಕೂ ಬರೋದಿಲ್ಲ. ಅವ್ರ ಮನೆಗೆ ಯಾರು ಜನಸಾಮಾನ್ಯರು ಇವತ್ತು ಬೀರು ಬಿದ್ರು ತಮ್ಮ ಬ್ಲಡ್ ರಿಲೇಷನ್ ಹೊರತುಪಡಿಸಿ ಅವ್ರ ಮನೆಗೆ ಯಾರು ಹೋಗುವಂಗಿಲ್ಲ. ಯಾಕಂದ್ರೆ ವಸೂಲಿ ಅಥವಾ ಪ್ರಭಾವ ಬೀರಬಾರದವ ಕಾರಣಕ್ಕೆ ಇವತ್ತು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಈ ನಮ್ಮ ದೇಶದ ಆಡಳಿತ ನಡೆಸಲಿಕ್ಕೆ ಎಷ್ಟು ಈ ಮೂರು ಅಂಗಗಳ ಅವಶ್ಯಕವೋ ಆ ನ್ಯಾಯಾಂಗ ವ್ಯವಸ್ಥೆ ಬಹಳಷ್ಟು ಪ್ರಬಲವಾದದ್ದು. ಅವರಿಗೆ ಬಹುಶಃ ನಾವು ನಮ್ಮ ಪ್ರಧಾನಮಂತ್ರಿಗೂ ಫೋನ್ ಮಾಡಿ ಇನ್ಫ್ಲೂಯೆನ್ಸ್ ಬೀರುವಂಥ ಸಾಧ್ಯತೆ ಇರ್ತದ. ಮತ್ತು ಈ ದೇಶದ ಮುಖ್ಯಮಂತ್ರಿಗೂ ಫೋನ್ ಮಾಡಿ ಪ್ರಭಾವ ಬೀರಿ ಅಥವಾ ಅವ್ರಿಗೆ ಭೇಟಿಯಾಗಿ ಇನ್ಫ್ಲೂಯೆನ್ಸ್ ಮಾಡುವಂಥ ಸಾಧ್ಯತೆ ಇರ್ತವೆ. ಆದರೆ ನ್ಯಾಯಾಂಗ ಇಲಾಖೆಗೆ ಇನ್ಫ್ಲೂಯೆನ್ಸ್ ಅನ್ನೋದು ಇರೋದೇ ಇಲ್ಲ, ನಡೆಯೋದೇ ಇಲ್ಲ. ಅವರಿಗೆ ಭೇಟಿ ಆಗೋದು ಅಷ್ಟು ಸರಳ ಅಲ್ಲ. ಭೇಟಿ ಆದ್ರೆ ಅದೃಷ್ಟ, ನಾನು ಅದೃಷ್ಟವಂತನೇ ಸಾಹೇಬರನ್ನ ಭೇಟಿಯಾಗಿದ್ದು. ಹೀಗಾಗಿ ನಮಗೆ ಮರಗೂರು ವಸತಿ ಶಾಲೆಗೆ ಮತ್ತು ನಮ್ಮ ನಾಲ್ಕಾಲ್ ವಸತಿ ಶಾಲೆಗೆ ಆಗಮಿಸಿದ್ದಾರೆ ಸಾಹೇಬರು. ಹೀಗಾಗಿ ಒಳ್ಳೆಯ ಫಲಿತಾಂಶವನ್ನು ನಾವು ಮಾರ್ಚ್, ಏಪ್ರಿಲ್ ಅದರಲ್ಲಿ ಎಕ್ಸಾಮ್ ಇರ್ತವೆ. ಏಪ್ರಿಲ್, ಮೇ ಅಲ್ಲಿ ಫಲಿತಾಂಶ ಬರ್ತದ. ಜೂನ್ ಒಳಗಾಗಿ ಸಾಹೇಬರಿಗೆ ನಾವು ಉತ್ತಮ ಫಲಿತಾಂಶವನ್ನು ಖುದ್ದಾಗಿ ಭೇಟಿಯಾಗಿ ಸಲ್ಲಿಸಿ ಮತ್ತೆ ಮಕ್ಕಳಿಗೆ ಆಶೀರ್ವದಿಸಲಿಕ್ಕೆ ಮತ್ತೊಮ್ಮೆ ಅವರನ್ನ ಮುಂದಿನ ವರ್ಷವೂ ಅವ್ರನ್ನ ಆಹ್ವಾನಿಸೋಣ ಅಂತ ಹೇಳಿ ಇಲ್ಲಿವರೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ನಮಿಸಿ ಅಲ್ಲಿ ಒಂದು ಬೀದಿ ವ್ಯವಸ್ಥೆ ನಮ್ಮ ಸಾಹೇಬರು ಬರೋದು ಹೋದ್ಮೇಲೆ ಮರಗೂರಲ್ಲಿ ಪೊಲೀಸರು ಬರ್ತಾ ಇದ್ದಾರೆ. ಡೈಲಿ ಪೊಲೀಸ್ ವಿಸಿಟ್ ಮಾಡ್ತಾ ಇದ್ದಾರೆ. ಗೇಟಿನವರೆಗೂ ಬಂದು ಸೈನ್ ಮಾಡಿ ಹೋಗ್ತಾ ಇದ್ದಾರೆ. ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ,
ಪುಸ್ತಕ ಇಟ್ಟಿದ್ದೀವಿ. ಅಲ್ಲಿ ಬರೆದು ಭದ್ರತಾ ಸಿಬ್ಬಂದಿ ಕೊಠಡಿಯಲ್ಲಿರ್ತಕ್ಕಂಥ ಬುಕ್ದಲ್ಲಿ ಸಹಿ ಮಾಡಿ ಹೋಗ್ತಾರೆ. ಅದ್ರ ಕಾರಣ ಏನಂತಂದ್ರೆ ನಮ್ಮ ಸಾಹಿತ್ಯ ಸರ್ ಥ್ಯಾಂಕ್ ಯು ಸರ್. ನೋಡಿ, ನಮ್ಮ ಶಾಲೆಗೆ ಪಾದಾರ್ಪಣೆ ಮಾಡಿದ ಮೇಲೆ ನಮ್ಮ ಪೊಲೀಸ್ ವ್ಯವಸ್ಥೆ ಕಾವಲು ನಮ್ಗೆ ಹೆಚ್ಚಿದೆ. ನಮ್ಮ ಮಕ್ಕಳಿಗೆ ರಕ್ಷಣೆ, ನಮಗೂ ರಕ್ಷಣೆ. ನಮ್ಮ ಈ ಸಾಮಾಜಿಕ ನ್ಯಾಯದ ಬಗ್ಗೆ ಪ್ರಶ್ನೆ ಕೇಳಿದಾಗ ಸಾಹೇಬರು ಹೇಳಿದರು, ಈ ಮೊದಲು ಈಗಿನ ಜನರೇಷನ್ ನಿಮಗೆ ಅದರ ಬಿಸಿ ತಪ್ಪಲಿಕ್ಕಿಲ್ಲ, ಆದರೆ ಹಿಂದಿನ ಜನರೇಷನ್ನಲ್ಲಿ ನಮ್ಮಲ್ಲಿ ಸಾಮಾಜಿಕ ನ್ಯಾಯ ಅಷ್ಟೊಂದಾಗಿ ಇರಲಿಲ್ಲ, ಅಂತರ ಜಾಸ್ತಿ ಇತ್ತು. ಈ ಸಾಮಾಜಿಕ ಅಂತರವನ್ನು ಕಡಿಮೆಗೊಳಿಸಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಅವರು ಪುಣ್ಯಾತ್ಮ ನೆಲ್ಸನ್ ದಕ್ಷಿಣ ಆಫ್ರಿಕಾದಲ್ಲಿ ಕರಿಯ ಬಿಳಿಯ ಅಂತ ಭೇದ ಭಾವ ಮಾಡಿ ಕರಿಯರಿಗೆ ಪ್ರಾಣಿಗಳಿಗಿಂತಲೂ ನಿಕೃಷ್ಟವಾಗಿ ಕಾಣ್ತಿರ್ತಕ್ಕಂಥ ಆಫ್ರಿಕಾ ದೇಶದಲ್ಲಿ ನೆಲ್ಸನ್ ಮಂಡೇಲಾ ಅಂತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ 16 ವರ್ಷಗಳ ಕಾಲ ಜೈಲಿನಲ್ಲಿ ಬಿದ್ದುಕೊಂಡು ಹೋರಾಟ ಮಾಡಿ ಅಲ್ಲಿ ಕರಿಯ ಬಿಳಿಯ ಅಂತಕ್ಕಂಥ ಭೇದ ಭಾವವನ್ನು ಹೋಗಲಾಡಿಸಿ ಎಲ್ಲರೂ ಮನುಷ್ಯರೇ ಅಂತಕ್ಕಂಥದ್ದನ್ನು ನಿರೂಪಿಸಿದ್ದಾರೆ. ಭಾರತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿ ಈ ಪ್ರಾಣಿಗಳಂತಲೂ ನಿಕೃಷ್ಟವಾಗಿ ನೋಡ್ತಕ್ಕಂಥ ಕಲಾ ಸಮುದಾಯದ ನಿಕೃಷ್ಟ ಬಡ ಜನತೆಯನ್ನ ಅವರು ಕೂಡ ಮನುಷ್ಯರು ಅನ್ನೋದನ್ನ ನಿರೂಪಿಸಿದ್ದಾರೆ. ಅವರಲ್ಲಿ ಪ್ರತಿಭೆ ಇದೆ, ಅವಕಾಶ ಇದ್ರೆ ಅವರು ಏನಾದರೂ ಸಾಧಿಸಬಹುದು ಅನ್ನೋದನ್ನ ಸಾಬೀತುಪಡಿಸಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ರಾಷ್ಟ್ರದ ಧರ್ಮ ಗ್ರಂಥವಾಗಿರ್ತಕ್ಕಂಥ ಪವಿತ್ರ ಗ್ರಂಥವಾಗಿರ್ತಕ್ಕಂಥ ಸಂವಿಧಾನವನ್ನ ಬರೆದು ಎಲ್ಲ ಜಾತಿ ಜನಾಂಗ ವರ್ಗದವರಿಗೆ ಅಪ್ಲೈ ಆಗುವಂತೆ, ಸರಿ ಹೊಂದುವಂತೆ, ವಿವಿಧ ವೇಷ ಭಾಷೆ ಜಾತಿ ಧರ್ಮ ಜನಾಂಗವನ್ನು ಹೊಂದಿರತಕ್ಕಂಥ ಭಾರತ ದೇಶದ ಒಂದು ಬಹುಸಂಖ್ಯಾತ ಜನರಿಗೆ ಅನುಕೂಲವಾಗುವಂತ ಸರಿ ಹೊಂದುವಂತ ಬೃಹತ್ ಲಿಖಿತ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿದ್ದಾರೆ. ಆ ಸಂವಿಧಾನ ನಮ್ಮ ಬಡ ಜನತೆಯ ಆಸ್ತಿ, ಅದು ಅವರ ಒಂದು ಧೈರ್ಯ, ಆತ್ಮವಿಶ್ವಾಸ. ಆ ಸಂವಿಧಾನ ನಾವು ದಿನನಿತ್ಯ ಇವತ್ತು ಸಂವಿಧಾನದ ಪೂರ್ವ ಪೀಠಿಕೆಯನ್ನ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಓದುವಂತೆ ಸರ್ಕಾರ ಮಾಡಿದೆ. ಪ್ರತಿನಿತ್ಯ ಪ್ರಾರ್ಥನೆಯಲ್ಲಿ ನಾವು ಸಂವಿಧಾನದ ಪೂರ್ವ ಪೀಠಿಕೆ ಪ್ರಿಯಾಬಲ್ ಅನ್ನು ಓದ್ತಾ ಇದ್ದೇವೆ. ಎಲ್ಲ ನಮ್ಮ ಶಾಲೆ ಅಲ್ಲ, ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಈ ರೂಲ್ಸ್ ಅನ್ನು ಅಪ್ಲೈ ಮಾಡಿದ್ದಾರೆ. ಇಂದಿನ ಸಮಾಜ ಕಲ್ಯಾಣ ಸಚಿವರು ಹಾಗೂ ಮುಖ್ಯಮಂತ್ರಿಗಳು, ಸರ್ಕಾರ. ಹೀಗಾಗಿ ಸಂವಿಧಾನದ ಪ್ರಜ್ಞೆ ಪ್ರತಿಯೊಬ್ಬರಿಗೂ ಇದೆ. ಹೀಗಾಗಿ ಇವತ್ತು ಯಾರು ಅನ್ಯಾಯವನ್ನ ಸಹಿಸಿಕೊಳ್ಳಲ್ಲ. ಅನ್ಯಾಯ ಆದರೆ ನ್ಯಾಯಾಧೀಶರೇ ಮನೆ ಬಾಗಿಲಿಗೆ ಅನ್ನುವಂಗ ಇವತ್ತು ನ್ಯಾಯಾಧೀಶರಿಗೆ ಮಕ್ಕಳ ಶಾಲೆಗೆ ಬಂದು ಮಕ್ಕಳ ಹತ್ತಿರ ಕೂತಿದ್ದಾರೆ. ಹೀಗಾಗಿ ನಾವು ಅಲ್ಲಿ ಸಾಕಷ್ಟು ಕೋರ್ಟ್ ಮೇಲೆ ಈ ನೋಡ್ತಿರ್ತೀವಿ. ನಾವು ನಮ್ಮ ಸಾಹೇಬರಿಗೆ ನ್ಯಾಯಾಧೀಶರು ಆಗ್ತೀವಿ. ಹೀಗಾಗಿ ಅವರು ಮತ್ತೊಮ್ಮೆ ಅವರಿಗೆ ನಮಸ್ಕರಿಸಿ ನನಗೆ ಮಾತನಾಡಲಿಕ್ಕೆ, ನ್ಯಾಯಾಧೀಶರ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಸಿಕ್ಕಿರುವುದು ಒಂದು ಸೌಭಾಗ್ಯ ಅಂತ ಭಾವಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಈ ನಾಲ್ಕಾರು ವಸತಿ ಶಾಲೆ ಮಕ್ಕಳಾಗಿರ್ತಕ್ಕಂಥ ನೀವುಗಳೇ ಇವತ್ತೇನಾಗಿದೆ ಅಂತ ನಮ್ಮ ಸಂವಿಧಾನದಲ್ಲಿ ಕೇವಲ ಹಕ್ಕುಗಳು ಅಷ್ಟೇ ಹೇಳಿಲ್ಲ, ನಮ್ಮ ಜವಾಬ್ದಾರಿಗಳನ್ನು ಸಹಿತ ಹೇಳಿದ್ದಾರೆ. ಭಾರತೀಯ ಪ್ರಜೆಯಾಗಿರ್ತಕ್ಕಂಥ ನಾನು ನನ್ನ ಜವಾಬ್ದಾರಿಯನ್ನು ಏನು ಮಾಡಬೇಕು ಅಂತಕ್ಕಂಥದ್ದನ್ನು ನೀವು ಸಹಿತ ತಿಳ್ಕೊಳ್ಬೇಕು. ಇಷ್ಟೆಲ್ಲ ಇಲಾಖೆಯ ಸಮಗ್ರ ಸೌಕರ್ಯಗಳನ್ನ, ಸವಲತ್ತುಗಳನ್ನು ತಾವು ಪಡೆದುಕೊಂಡು ಈಗ ಈ ಸಮಾಜದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ಸಮಾಜವನ್ನು ನಿರ್ಮಾಣ ಮಾಡುವುದರಲ್ಲಿ ತಮ್ಮೂ ಸಹಿತವಾಗಿರ್ತಕ್ಕಂಥ ಒಂದು ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿ ಇದೆ. ಮಕ್ಕಳೇ, ಈ ನಮ್ಮ ಭಾರತ ದೇಶವನ್ನು ಈ ಮುಂದುವರಿಯುತ್ತಿರುವ ದೇಶ ಅಂತಕ್ಕಂಥ ಹಣಪಟ್ಟಿಯನ್ನು ಅಳಗಿಸಿ ಮುಂದುವರೆದ ದೇಶ ಅಂತಕ್ಕಂತಹ ಮಾಡ್ತಕ್ಕಂತಹ ಒಂದು ಜವಾಬ್ದಾರಿ, ಗುರುತರವಾದ ಜವಾಬ್ದಾರಿ ನಮ್ಮ ಮೇಲಿದೆ. ಅದಕ್ಕೋಸ್ಕರವಾಗಿ ಮಕ್ಕಳೆಲ್ಲರೂ ಆ ಒಂದು ನಿಟ್ಟಿನಂತ ಕಾರ್ಯ ಪ್ರವೃತ್ತರಾಗಬೇಕು, ಆ ವೇದಂತ ಸಾಗಬೇಕು. ನಿಜವಾಗಲೂ ನೀವೆಲ್ಲರೂ ಧನ್ಯರು. ಇಲ್ಲಿ ಇದ್ದಿರ್ತಕ್ಕಂಥ ಗೌರವಾನ್ವಿತ ಹಿರಿಯ ನ್ಯಾಯಾಧೀಶರೇ ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ನಾವೆಲ್ಲರೂ ಭಾಗ್ಯಶಾಲಿಗಳು ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ಹೇಳುತ್ತಾ ಇಲ್ಲಿರ್ತಕ್ಕಂತಹ ಈ ಕಾರ್ಯಕ್ರಮವನ್ನು ಆಗಮಿಸಿ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ, ಉದ್ಘಾಟನಕಾರರಾಗಿ ಉದ್ಘಾಟನಾ ಭಾಷಣವನ್ನು ಮಾಡಿ
ಮಕ್ಕಳ ಸಮಸ್ತ ಸಮಸ್ಯೆಗಳಿಗೆ ಒಂದು ಸೂಕ್ತವಾಗಿರ್ತಕ್ಕಂತಹ ನಿರ್ದೇಶನಿರ್ತಕ್ಕಂತಹ ಗೌರವಯುತ ನ್ಯಾಯಾಧೀಶರಿಗೆ ಈ ಕಾರ್ಯಕ್ರಮದ ವತಿಯಿಂದ ತುಂಬು ಹೃದಯದ ವಂದನೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಬಹಳಷ್ಟು ಅಚ್ಚುಕಟ್ಟಾಗಿ ಆರ್ಗನೈಸೇಷನ್ ಮಾಡುವವರಲ್ಲಿ ಸಾಕಷ್ಟು ನಿರ್ದೇಶನ ನೀಡಿ ಬಹಳ ಒಳ್ಳೆಯ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡತಕ್ಕಂಥದ್ದು ನಮ್ಮ ವಸತಿ ಶಾಲೆಯ ಪ್ರಾಂಶುಪಾಲರು, ಬಹಳ ಮಕ್ಕಳ ನೆಚ್ಚಿನ ಪ್ರಾಂಶುಪಾಲರು, ಅವರು ಸಹಿತ ಈ ಕಾರ್ಯಕ್ರಮದ ಅಧ್ಯಕ್ಷಸ್ಥಾನ ವಹಿಸಿಕೊಂಡಿರ್ತಕ್ಕಂಥವರು, ಅವ್ರಿಗೂ ಸಹಿತ ಈ ಕಾರ್ಯಕ್ರಮದ ವತಿಯಿಂದ ತುಂಬ ಹೃದಯದ ವಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ನಾಟಿಕರ್ ಸರ್ ಅವರು, ಅದೇ ತರನಾಗಿ ಮಠಪತಿ ಸರ್ ಅವರು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಮಗೂ ಸಹಿತ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಅಮೂಲ್ಯವಾದ ಸಲಹೆಗಳನ್ನು ಸಹಿತ ನೀಡಿದ್ದಾರೆ. ನ್ಯಾಯದ ಕುರಿತು ಸಾಕಷ್ಟು ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ. ಅವ್ರಿಗೂ ಸಹಿತ ಈ ಕಾರ್ಯಕ್ರಮದ ವತಿಯಿಂದ ತುಂಬ ಹೃದಯದ ವಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೆ ಪೊಲೀಸ್ ಇಲಾಖೆಯಿಂದ ಅಶೋಕ್ ಸರ್ ಅವರು ಸಹಿತ ಆಗಮಿಸಿದ್ದಾರೆ. ಅವರಿಗೆ ಸಹಿತ ಈ ಕಾರ್ಯಕ್ರಮದಿಂದ ಹಾಗಾಗಿ ನಮ್ಮೆಲ್ಲರಿಗೂ ವೈದ್ಯಕೀಯ ಕೆಲವೊಂದು ಟಿಪ್ಸ್ಗಳನ್ನು ಕೊಡಬೇಕಾಗಿತ್ತು. ಸಾಹೇಬರಿಗೂ ಅನಿವಾರ್ಯ ಕಾರ್ಯಗಳಿದೆ. ಇನ್ನೊಮ್ಮೆ ಬಂದಾಗ ಇದರ ಬಗ್ಗೆ ಸಾಕಷ್ಟು ಆರೋಗ್ಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ. ಅವರು ಸಹಿತ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಕುಮಾರ್ ಸರ್ ಅವರಿಗೆ ಸಹಿತ ಈ ಕಾರ್ಯಕ್ರಮದ ವತಿಯಿಂದ ತುಂಬ ಹೃದಯದ ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ವಸತಿ ಶಾಲೆಯ ಸರ್ವ ಸಿಬ್ಬಂದಿಗಳಿಗೂ ಸಹಿತ ಈ ಕಾರ್ಯಕ್ರಮದಲ್ಲಿ ತುಂಬ ಹೃದಯದ ವಂದನೆಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಕ್ತಾಯಗೊಳಿಸುತ್ತಾರೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು ಬೇಕಾ? ಹಾಗಾದ್ರೆ ಕೇಳಿ, ರಾಕುಂಪಿ ಫೌಂಡೇಶನ್ ಮತ್ತು ರಾಯಣ್ಣ ಶಿಕ್ಷಣ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸಸ್. ಇಲ್ಲಿ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸೈನಿಕ, ಕಿತ್ತೂರು, ನವೋದಯ, ಆರ್ಎಂಎಸ್, ಮೊರಾರ್ಜಿ ವಿಶೇಷ ಹಾಗೂ ವ್ಯವಸ್ಥಿತ ತರಬೇತಿ ನೀಡಲಾಗುತ್ತದೆ. 3, 4, 5 ತರಗತಿಗೆ ಗಣಿತ, ಇಂಗ್ಲಿಷ್, ಐಕ್ಯೂ ಮತ್ತು ಜಿಕೆಗೆ ವ್ಯವಸ್ಥಿತ ತರಬೇತಿ ಕೊಡಲಾಗುತ್ತದೆ. ತರಗತಿಗಳು ಏಪ್ರಿಲ್ 6, 2026 ಆರಂಭವಾಗಲಿದೆ.